ಎಲ್ರಿಗೂ ಗೊತ್ತು, ಜೀವನದಲ್ಲಿ ಆದಾಗ ಸೇರೋದು ಅತ್ಯಂತ ಅಗತ್ಯ. ಸಂಬಂಧಗಳ ಆಧಾರನೂ ಆಗುತ್ತೆ, ವ್ಯಾಪಾರನೂ ನಡೆಯುತ್ತೆ. ಅದೆಲ್ಲಕ್ಕಿಂತ ಮಹತ್ವಪೂರ್ಣ ನಡವಳಿಕೆ. ಈಗ ಅದರ ಬಗ್ಗೆ ಯೋಚಿಸಿ. ನಿಮ್ಮ ಜೀವನದಲ್ಲೇ ಯಾರು ನಿಮಗೆ ಸಿಗುತ್ತಾರೋ ಅದನ್ನು ನೀವು ನಿಶ್ಚಯ ಮಾಡೋದು ಸಮಯ. ನೀವು ನಿಮ್ಮ ಜೀವನದಲ್ಲಿ ಯಾರಿಗೆ ಸಿಕ್ಕಬೇಕು ಅನ್ನುತ್ತೀರೋ ಅದು ನಿಶ್ಚಯ ಮಾಡೋದು ನಿಮ್ಮ ಹೃದಯ. ಮತ್ತು ನೀವು ಯಾರು ಸಿಗ್ತೀರೋ ಅವರ ಹೃದಯಲ್ಲಿ ನೀವು ಎಲ್ಲಿ ತನಕ ಇರ್ತೀರಿ ಅದನ್ನು ನಿಶ್ಚಯ ಮಾಡೋದು ನಿಮ್ಮ ನಡವಳಿಕೆ. ನಿಮ್ಮ ನಡವಳಿಕೆ ಒಳ್ಳೆಯದಾಗಲಿ, ಆಗ ಎಲ್ಲ ಒಳ್ಳೆಯದಾಗುತ್ತೆ. ರಾಧೆ ರಾಧೆ. ನಾವೆಲ್ಲರೂ ಜೀವನದಲ್ಲಿ ನಮಗೋಸ್ಕರ ಎಲ್ಲ ಒಳ್ಳೆಯದೇ ಬೇಕು ಅಂದ್ಕೋತೀವಿ. ಎಲ್ಲರಿಗಿಂತ ಹೆಚ್ಚು ಅನುಕೂಲ ಬೇಕು ಅಂದ್ಕೋತೀವಿ. ಎಲ್ಲರಿಗೆ ಹೆಚ್ಚು ಗೌರವ ಬೇಕು ಅಂದ್ಕೋತೀವಿ. ಆದರೆ ಎಲ್ಲರಿಗೂ ಇದನ್ನು ಪಡೆಯುವುದು ಸಾಧ್ಯ ಆಗುತ್ತಾ? ಯಾಗಲ್ಲ. ಒಂದೇ ಅಡ್ಡಿ ಎಂದರೆ ಸಮಯ. ನಮ್ಮ ಜೀವನ ನಿಂತು ನೀರಲ್ಲ. ಹಾಗಾಗಿ ಸಮಯದ ಸದುಪಯೋಗ ಮಾಡಿದರೆ ಸ್ವಲ್ಪ ಪ್ರಯೋಜನ ಆಗುವುದು. ಹೀಗೆ ಮಾಡಿ. ಯಾರಿಗೆ ಕನಸು ಕಾಣುತ್ತಾ ಇಷ್ಟ ಆಗುತ್ತೋ ಅವರಿಗೆ ರಾತ್ರಿ ಸಾಕಾಗುವುದಿಲ್ಲ. ಯಾರಿಗೆ ನನಸು ಮಾಡಬೇಕು ಅನ್ನುತ್ತಿರುತ್ತೋ ಅವರಿಗೆ ಹಗಲು ಸಾಕಾಗುವುದಿಲ್ಲ. ಯಾರಿಗೆ ಗೌರವ ಪಡಿಬೇಕು ಅಂತಿರುತ್ತೋ ಅವರಿಗೆ ಪರಂಕಾರ ಸಾಕಾಗುವುದಿಲ್ಲ. ಯಾರಿಗೆ ಜ್ಞಾನ ಪಡಿಬೇಕು ಅನ್ನುತ್ತಿರುತ್ತೋ ಅವರಿಗೆ ಓದು. ಜೀವನದಲ್ಲಿ ಗುರು ಮುಟ್ಟಬೇಕು ಎಂದರೆ ಸಮಯನ ಸಂದರ್ಭದಲ್ಲಿ ಹೊಂದಿಸಿಕೊಳ್ಳಲೇಬೇಕು. ನೆನಪಿಟ್ಟುಕೊಳ್ಳಿ. ರಾಧೆ ರಾಧೆ. ಜೈ ಶ್ರೀ ಕೃಷ್ಣ. ಧನ್ಯವಾದಗಳು.